ಹಾಯ್ ಸ್ಟೂಡೆಂಟ್ಸ್, ಹಾಯ್ ಎವ್ರಿವನ್. ಇವತ್ತಿನ ಈ ವಿಡಿಯೋದಲ್ಲಿ ದ್ವಿತೀಯ ಪಿ ಯು ಸಿಯ ಒಂದು ಮ್ಯಾಥಮೆಟಿಕ್ಸ್ ವಿಭಾಗದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದ, ಅಂದರೆ ಔಟ್ ಪಡೆದ ಒಬ್ಬ ವಿದ್ಯಾರ್ಥಿಯ ಉತ್ತರ ಪತ್ರಿಕೆಯ ಅಂದರೆ ಆನ್ಸರ್ ಸೀಟದ ಒಂದು ಅನಲೈಸನ್ನು ಮಾಡೋಣ. 100ಕ್ಕೆ 100 ತಗೊಳ್ಬೇಕಾದ್ರೆ ಇವ್ಯಾಲ್ಯುವೇಟರ್ ದೃಷ್ಟಿಯಲ್ಲಿ ತಾವು ಆನ್ಸರ್ಸನ್ನು ಯಾವ ಥರ ಬರೀಬೇಕು, ನೀಟ್ನೆಸ್ ಇಂಪಾರ್ಟೆಂಟ್ ಆಗುತ್ತೋ ಅಥವಾ ಎಕ್ಯುರಸಿ ಇಂಪಾರ್ಟೆಂಟ್ ಆಗುತ್ತೋ, ಸೊ ಯಾವೆಲ್ಲ ದೃಷ್ಟಿಕೋನದಿಂದ ಇವ್ಯಾಲ್ಯುವೇಟ್ರು ನಿಮ್ಮ ಆನ್ಸರ್ಸನ್ನು ವಿಚಾರ ಮಾಡಿ ಚೆಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಂತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೆ ನೋಡಿ. ಇದುವರೆಗೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಎಸ್ ಮಕ್ಕಳೇ, 2017ರಲ್ಲಿ ಒಬ್ಬ ವಿದ್ಯಾರ್ಥಿ ತೆಗೆದುಕೊಂಡಂಥ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಂಡಂಥ ಉತ್ತರ ಪತ್ರಿಕೆಯ ಒಂದು ಅನಲೈಸನ್ನು ನಾವು ಸ್ಟಾರ್ಟ್ ಮಾಡೋಣ. ಸೊ ನೋಡಿ, 1 ಮಾರ್ಕ್ಸಿಂದ ಸ್ಟಾರ್ಟ್ ಮಾಡೋಣ. 1 ಮಾರ್ಕ್ಸ್ಗೆ ಕ್ವಶನ್ಸ್ಗೆ ನೀವು ಆನ್ಸರ್ಸನ್ನು ಡೈರೆಕ್ಟಾಗಿ ಬರಲಿಕ್ಕೆ ಸಾಧ್ಯ ಇದೆ. ಸೊ ಡೈರೆಕ್ಟಾಗಿ ಬರೆದ್ರೂ ಕೂಡ ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ನೋಡಿ, 20 ಮತ್ತು 16 LCM ಕೇಳಿದ್ದಾರೆ. ಬೈನರಿ ಆಪ್ರೇಷನ್ ಇರ್ತಕ್ಕಂಥ ಒಂದು ಕ್ವಶನ್. ನೀವು ಆನ್ಸರ್ಸನ್ನು ಡೈರೆಕ್ಟಾಗಿ 80 ಅಂತ ಬರೆದಾಗ ಕೂಡ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಕೆಲವೊಮ್ಮೆ ಏನಪ್ಪ ಜಸ್ಟಿಫೈ ಅಂತ ಇರುತ್ತೆ ಇಷ್ಟು ಕ್ವಶನ್ಸಲ್ಲಿ. ಆ ಕೇಸಲ್ಲಿ ನೀವು ಪ್ರಾಪರ್ ರೀಸನ್ಸನ್ನು ಕೊಡಬೇಕು. ಇವಾಗ ಡೈರೆಕ್ಟಾಗಿ ನೀವು 80 ಅಂತ ಬರೆದ್ರೂ ಮಾರ್ಕ್ಸ್ ಸಿಗುತ್ತೆ. ಈ ಎಕ್ಸ್ಪ್ಲನೇಷನ್ ಬರೀತಕ್ಕಂಥ ನೆಸರಿ ಕೂಡ ಇರೋಂಗಿಲ್ಲ, ಬಟ್ ಬರೆದ್ರೆ ಏನಪ್ಪ ಬಹಳಷ್ಟು ಉತ್ತಮ. ಎಸ್ ಮಕ್ಕಳೇ, ಇನ್ನು ಎರಡನೇ ಕ್ವಶನ್ ನೋಡಿ, ಕೋಸೆಕ್ ಇನ್ವರ್ಸ್ ಆಫ್ -√2 ಪ್ರಿನ್ಸಿಪಲ್ ವ್ಯಾಲ್ಯೂ ಕೇಳಿದ್ದಾರೆ. ಈ -π/4 ಇದೆ. ಸ್ವಲ್ಪ ಇದಕ್ಕೆ ಬ್ಯೂಟಿ ಆ್ಯಡ್ ಮಾಡಬೇಕಂದ್ರೆ ಇಟ್ ಬಿಲಾಂಗ್ಸ್ ಟು ಇದರದ್ದು ಏನಪ್ಪ ಅಂದ್ರೆ ರೇಂಜ್ ಏನಿರುತ್ತಲ್ಲ ಆ ರೇಂಜ್ ಬರೆದ್ರೆ ಚೆನ್ನಾಗಿರುತ್ತೆ. ಸೊ ಇನ್ನು ಮೂರನೇದು ಮ್ಯಾಟ್ರಿಕ್ಸ್ ಮೇಲೆ ಇರ್ತಕ್ಕಂಥ ಕ್ವಶನು, ಎಲಿಮೆಂಟ್ದ ನೇಚರ್ ಕೊಟ್ಬಿಟ್ಟು ಮ್ಯಾಟ್ರಿಕ್ಸ್ ಕೇಳಿದ್ದಾರೆ. ಸಿಂಪಲಾಗಿ ಪರ್ಫೆಕ್ಟಾಗಿ ಸಾಲ್ವ್ ಮಾಡಿದರೆ ಏನು ಸಮಸ್ಯೆ ಇಲ್ಲ. 4ನೇ ಕ್ವಶನ್ ನೋಡಿ, ಡಿಟರ್ಮಿನೆಂಟ್ ಆಫ್ ಕೊಟ್ಬಿಟ್ಟು ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ವ್ಯಾಲ್ಯೂ ಕೇಳಿದ್ದಾರೆ. 64 ಅಂತ ಡೈರೆಕ್ಟಾಗಿ ಬರೆದು ನಡೆಯುತ್ತೆ. ಈ ಎಕ್ಸ್ಪ್ಲನೇಷನ್ನು ಈ ರೀಸನ್ ಅವಶ್ಯಕತೆ ಇರೋಂಗಿಲ್ಲ. ಈ ಥರ ನೀವು ರೀಸನ್ಸ್ ಕೊಟ್ಟಾಗ ಇವ್ಯಾಲ್ಯುವೇಟ್ ದೃಷ್ಟಿಯಲ್ಲಿ ನೀವು ಪರ್ಫೆಕ್ಟಾಗಿ ಸಾಲಿಡಾಗಿ ನೀಟಾಗಿ ಬರೀತೀರಾ. ಸೊ ನಿಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಏನಪ್ಪ ಅಂದರೆ ಬಿಲ್ಡ್ ಆಗುತ್ತೆ. ಮೊದಲನೇ ಪೀಸಲ್ಲೇ ಈ ಸ್ಟೂಡೆಂಟ್ಸ್ಗೆ ನಾಲೆಜ್ ಇದೆ, ನಾವು ನೀಟಾಗಿ ಚೆಕ್ ಮಾಡಬೇಕು ಅಂದರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ನಮಗೆ ನಿಮ್ಮ ಈ ಥರ ಪೇಪರ್ ನೋಡಿದಾಗ ಖುಷಿಯಾಗುತ್ತೆ. ಇದು ರೀಸನ್ ಬರೀ ನೆಸರಂಗಿಲ್ಲ. ಇದು ಕೊಟ್ಟಾಗ ಏನಪ್ಪ ಅಂದ್ರೆ ನಿಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಏನಪ್ಪ ನಮಗೆ ಜಾಸ್ತಿ ಆಗುತ್ತೆ. ಎಸ್ ಮಕ್ಕಳೇ, ಇನ್ನು 5ನೇ ಕ್ವಶನು ಡಿಫ್ರೆನ್ಷಿಯಲ್ ಕ್ವಶನು, y = cos ಇನ್ವರ್ಸ್ ಆಫ್ √x ಇದೆ. ಸೊ ನೀಟಾಗಿ ಫೈನಲ್ ಆನ್ಸರ್ ಇದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅಂದರೆ ಇದಕ್ಕೆ ಸ್ವಲ್ಪ ಬಾಕ್ಸ್ ಹಾಕಿದರೆ ಚೆನ್ನಾಗಿರುತ್ತೆ. ಸೊ ದಟ್ ಇವ್ಯಾಲ್ಯುವೇಟರ್ ಡೈರೆಕ್ಟ್ಲಿ ಕ್ಯಾನ್ ಸಿ ದಿಸ್ ಆನ್ಸರ್. ಎಸ್ ಮಕ್ಕಳೇ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 6 ಇಂಟಿಗ್ರೇಷನ್ ಕ್ವಶನ್ ಇದೆ. 7th ನೋಡಿ, ಡೆಫಿನೇಷನ್ಸ್ ಇದೆ. ಡಿಫೈನ್ ಕೊಲಿನಿಯರ್ ವೆಕ್ಟರ್ ಅಂತ ಕರಿ. ಇದು NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅಲ್ಲ ಅದೇ ಥರ ಡೆಫಿನೇಷನ್ಸನ್ನು ಬರೀಬೇಕು. ಕೆಲವೊಂದಿಷ್ಟು ಬೇರೆ ಪ್ರೈವೇಟ್ ಪಬ್ಲಿಕೇಷನ್ಸ್ ಬುಕ್ಕಲ್ಲಿರ್ತಕ್ಕಂಥ ಫ್ಯಾನ್ಸಿ ಡೆಫಿನೇಷನ್ನು ನಿಮಗೆ ಅರ್ಥ ಆಗಲಿ ಅಂತ ಕೇಳಿ ಸ್ವಲ್ಪ ಸಿಂಪಲ್ಲಾಗಿ ಬರೆದಿರ್ತಾರೆ. ಅಂಥ ಡೆಫಿನೇಷನ್ಸನ್ನು ದಯವಿಟ್ಟು ಏನಪ್ಪ ಆನ್ಸರ್ಸನ್ನು ಬರಲಿಕ್ಕೆ ಹೋಗಬೇಡಿ. NCERT ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ಥರ ಡೆಫಿನೇಷನ್ಸ್ ಇದಾವಲ್ಲ ಅದನ್ನು ಮಾತ್ರ ಬರೀರಿ. ಯಾಕಂದರೆ ಇವ್ಯಾಲ್ಯುವೇಟರ್ ಸ್ಕೀಮ್ ಆಫ್ ಇವ್ಯಾಲ್ಯೂಷನ್ಸಲ್ಲಿ ಆ ಆನ್ಸರ್ಸನ್ನು ಮಾತ್ರ ಕಾಪಿ ಮಾಡಿರ್ತಾರೆ. ಮಕ್ಕಳಿಗೆ ಗೊತ್ತಿರಲಿ. ಎಸ್, ಇನ್ನು 8ನೇ ಕ್ವಶನು, ಅಲ್ಫಾ ಬೀಟಾ ಗಾಮ ಈಕ್ವಲ್ ಇದೆ, ಹಾಗಾದರೆ ಡೈರೆಕ್ಷನ್ ಕೋಸೈನ್ಸ್ ಏನು ಅಂತ ಕೇಳಿದರೆ ಇಲ್ಲಿ 2 ಸೆಟ್ ಆನ್ಸರ್ ಬರುತ್ತೆ. ನೀವು ಎರಡನ್ನು ಕೂಡ ಬರೀಬೇಕು. ಇಂಥ ಕ್ವಶನ್ಸಲ್ಲಿ ಏನಪ್ಪ ಅಂದ್ರೆ ಭಾಳ ಜನ ಸ್ಟೂಡೆಂಟ್ಸ್ ಏನಪ್ಪಾರ 1 ಮಾರ್ಕ್ಸನ್ನು ಕಳ್ಕೋದು. ನಿಮ್ಮ ಆನ್ಸರ್ ಏನಿರುತ್ತೆ ಇಲ್ಲಿ +or- ಬಹಳಷ್ಟು ಮ್ಯಾಟ್ರ್ ಆಗುತ್ತೆ. ಓಕೆ, +or-1/√3. ಎಸ್ ಮಕ್ಕಳೇ, ಇನ್ನು ಕ್ವಶನ್ ನಂಬರ್ 9 ಡೆಫಿನೇಷನ್ ಆಫ್ LPP. ಇದು ಓಲ್ಡ್ ಪ್ಯಾಟರ್ನು, 2017ರಲ್ಲಿ ಇರ್ತಕ್ಕಂಥ ಪ್ಯಾಟರ್ನು. ಸೊ ಅಂದರೆ 10 ಕ್ವಶನ್ಸ್ ಮಾತ್ರ ಇರುತ್ತೆ. ಸೊ ಫಿಸಿಬಲ್ ರೀಸನ್ ಬಗ್ಗೆ ಕೇಳಿದ್ದಾರೆ. ಸೊ ನೋಡಿ, ಹ್ಯಾಂಡ್ ರೈಟಿಂಗ್ ಅಷ್ಟು ನೀಟಾಗಿಲ್ಲ, ಬಟ್ ಅವರು ಬರೆದಂಥ ಅಕ್ಷರಗಳು ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. 100ಕ್ಕೆ 100 ತೊಗೊಳ್ಬೇಕಾದ್ರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಬಹಳ ಸುಪೀರಿಯರ್ ಇರಬೇಕು ಹಾಗಂತನಿಲ್ಲ. ನೀವು ಬರೆದಂಥ ಅಕ್ಷರ ನಮ್ಗೆ ಅರ್ಥ ಆದರೆ ಮುಗಿದೋಯ್ತು, ರೈಟ್. ಸೊ ಓಕೆ, ಒಂದು ಆನ್ಸರ್ ಬರೆದ ನಂತರ ಅಟ್ಲೀಸ್ಟ್ 1 ಲೈನ್ 2 ಲೈನ್ ಬಿಡಿ. ಸೊ ದ್ಯಾಟ್ ಏನಪ್ಪ ಅಂದರೆ ನಮಗೆ ಆನ್ಸರ್ ಡಿಫ್ರೆನ್ಸಿಯೇಷನ್ ನಮಗೆ ಅರ್ಥ ಆಗುತ್ತೆ. ಇಲ್ಲಿ AB ಇಂಡಿಪೆಂಡೆಂಟ್ ಇವೆಂಟ್ ಅಂತ ಹೇಳಿದ್ದಾನೆ. ಹಾಗಾದರೆ P ಆಫ್ A ಇಂಟರ್ಸೆಕ್ಷನ್ ಈ B ಕೇಳಿದ್ದಾನೆ. ನೀಟಾಗಿ ಫಾರ್ಮುಲಾ ಅಪ್ಲೈ ಮಾಡಿ ಆನ್ಸರ್ ಬರೆದರೆ ಸೊ ಇದಕ್ಕೆ ಬಾಕ್ಸ್ ಹಾಕಿದರೆ ಇನ್ನೂ ಕೂಡ ಪರ್ಫೆಕ್ಟಾಗಿ ಕಾಣುತ್ತೆ. ಇನ್ನು 2 ಮಾರ್ಕ್ಸ್ ಕ್ವಶನ್, ಪಾರ್ಟ್ B ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ಇವ್ರು ಕ್ವಶನ್ ನಂಬರ್ 12 ಅಂತ ಹಾಕಿದ್ದಾರೆ. ಕ್ವಶನ್ ನಂಬರ್ 12 ಓಲ್ಡ್ ಪ್ಯಾಟರ್ನ್ ಪ್ರಕಾರ ಅದು 2 ಮಾರ್ಕ್ಸ್ ಆಗಿರುತ್ತೆ. ನೋಡಿ, LHS ತೊಗೊಂಡು RHSನ್ನು ಪ್ರೂವ್ ಮಾಡೋದು. ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಅಂದರೆ ಕೆಲವೊಬ್ಬರು ಪುಟ್ x = cos ಬರೀತಾರೆ, θ = ಏನಂತ ಬರೆಯೋಂಗಿಲ್ಲ. ಇದು ಬರೀದೇ ಇದ್ದರೆ ಕೆಲವೊಂದು ಮಾರ್ಕ್ಸ್ ಕಟ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಲಾಸ್ಟಿಗೆ ಬರೀತಾರೆ ಆನ್ಸರ್ದಲ್ಲಿ, ಬಟ್ ಇಲ್ಲಿ ಬರೋದು ಏನಪ್ಪ ಬಹಳಷ್ಟು ಇಂಪಾರ್ಟೆಂಟ್ ಇರುತ್ತೆ. ಎಸ್ ಮಕ್ಕಳೇ, ಸೊ ಇದು ರಫ್ ಯೂಸ್ ಮಾಡಿದ್ದಾರೆ. ಎಸ್, ಇನ್ನು ಕ್ವಶನ್ ನಂಬರ್ 14 ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಏನಂದರೆ K ವ್ಯಾಲ್ಯೂ ಕೇಳಿದಾಗ ಇವಾಗ ಡೆಲ್ಟಾ ಕೊಟ್ಬಿಟ್ಟು K ವ್ಯಾಲ್ಯೂ ಕೇಳಿದಾಗ ಯೂಸ್ವಲಿ ನಿಮಗೆ ಏನಪ್ಪ ಅಂದರೆ 2 K ವ್ಯಾಲ್ಯೂ ಬರುತ್ತೆ. ಅದ್ರ ಬಗ್ಗೆ ಯಾವಾಗಲೂ ಐಡಿಯಾ ಇರಲಿ.
ಕೆಲವೊಬ್ರು ಮಕ್ಕಳು ಏನು ಮಾಡ್ತಾರೆ ಅಂದರೆ ಈ ಡಿಟರ್ಮಿನೆಂಟ್ಗೆ ಮ್ಯಾಟ್ರಿಕ್ಸ್ ಥರ ಸಿಂಬಲ್ ಯೂಸ್ ಮಾಡ್ತಾರೆ. ಆ ಥರ ಏನಾದರೂ ಮಾಡಿದರೆ ನಿಮ್ಮ ಆನ್ಸರ್ ಕರೆಕ್ಟ್ ಇದ್ದರೂ ಕೂಡ ಏನಪ್ಪ ನಿಮಗೆ 0 ಮಾರ್ಕ್ಸ್ ಸಿಗುತ್ತೆ. ಸ್ವಲ್ಪ ಗೊತ್ತಿರಲಿ. ಸೊ ಕೆಗೆ 2 ವ್ಯಾಲ್ಯೂ ಬರುತ್ತೆ, 0,8 ನೀಟಾಗಿ ಏನಪ್ಪ ಮಾರ್ಕ್ ಮಾಡಿದರೆ ದಿಸ್ ಕ್ಯಾರೀಸ್ 2 ಮಾರ್ಕ್ಸ್. ಇನ್ನು 15ನೇ ಕ್ವಶನ್ನು ಡೆರಿವೇಟಿವ್ ಮೇಲೆ. ಓಕೆ, ax + by² = cos y ಇದೆ ಡೆರಿವೇಟಿವ್. ಸೊ ನೀಟಾಗಿ ಏನಪ್ಪ ಆನ್ಸರ್ ತೊಗೊಂಡು ಬಂದರೆ ಇದಕ್ಕೂ ಕೂಡ 2 ಮಾರ್ಕ್ಸನ್ನು ಅವಾರ್ಡ್ ಮಾಡಿದ್ದಾರೆ. ಎಸ್. ಇನ್ನು ಕ್ವಶನ್ ನಂಬರ್ 16 ರೋಲ್ಸ್ ಥೆರಮ್ ಮೇಲೆ ಇದೆ. ಇದನ್ನು ಕೆಲವೊಮ್ಮೆ 3 ಮಾರ್ಕ್ಸಿಗೆ ಕೂಡ ಕೇಳ್ತಾರೆ. ರೋಲ್ಸ್ ಥೆರಮ್ದಲ್ಲಿ ಏನಪ್ಪ ಅಂದರೆ ಈ 3 ಕಂಡೀಷನ್ಸ್ ಬಹಳನೇ ಇಂಪಾರ್ಟೆಂಟು. ಫಸ್ಟ್ ಫಂಕ್ಷನ್ ಕಂಟಿನ್ಯೂವಸ್ ಇನ್ ದ ಕ್ಲೋಸ್ ಇಂಟರ್ವಲ್ ಬರೀಬೇಕು, ಡಿಫ್ರೆನ್ಸಿಯೇಷನ್ ಇನ್ ದ ಓಪನ್ ಇಂಟರ್ವಲ್ ಅಂತ ಬರೀಬೇಕು, ಅಂದರೆ ಡೆರಿವೇಟಿವ್ ಪಾಸಿಬಲ್ ಇನ್ ದ ಓಪನ್ ಇಂಟರ್ವಲ್. ದೆನ್ ಕ್ಯಾಲ್ಕುಲೇಟ್ ಎಫ್ ಆಫ್ ಎ ಆ್ಯಂಡ್ ಎಫ್ ಆಫ್ ಬಿ, ಸೇ ದೇ ಆರ್ ಈಕ್ವಲ್. ಇವು ಈಕ್ವಲ್ ಅಂತ ಏನಪ್ಪ ಅಂದ್ರೆ ನಾವು ಕಂಪಲ್ಸರಿ ಹೇಳಬೇಕು. ಇವು 3 ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಮಾತ್ರ ಯು ಕ್ಯಾನ್ ಸೇ ರೋಲ್ಸ್ ಥೆರಮ್ ಈಸ್ ವೆರಿಫೈಡ್. ಈ ಥರ ವೆರಿಫಿಕೇಷನ್ ಆದ ನಂತರ ಯು ರೈಟ್ ದೆನ್ ದೇರ್ ಎಕ್ಸಿಸ್ಟ್ ಎಟ್ ಲೀಸ್ಟ್ 1 ವ್ಯಾಲ್ಯೂ ಆಫ್ ಸಿ ಸಚ್ ದ್ಯಾಟ್ ಎಫ್ ಡ್ಯಾಶ್ ಆಫ್ ಸಿ = 0. ಅಂದರೆ ಸಿ ಅಂತಕ್ಕಂಥ ಒಂದು ವ್ಯಾಲ್ಯೂ -4 ಮತ್ತು 2 ಮಧ್ಯೆ ಬರುತ್ತೆ ಅಂತ ನಾವು ಹೇಳಬೇಕು. ಸೊ ಎಫ್ ಡ್ಯಾಶ್ ಸಿ 0 ಮಾಡಿಕೊಡ್ರಿ. ಸೊ ಯು ವಿಲ್ ಗೆಟ್ ಸಿ. ಈ ಬಂದಂಥ ಆನ್ಸರು ಈ -4 ಮತ್ತು 2 ಮಧ್ಯೆ ಇರಬೇಕು. ಇಲ್ಲಿ ಕಂಪಲ್ಸರಿ ಬಿಲಾಂಗ್ಸ್ ಟು ಯು ಶುಡ್ ರೈಟ್. ಸೊ ಓಪನ್ ಇಂಟರ್ವಲ್ ಆಫ್ -4, 2 ಓನ್ಲಿ. ನೀವು ಕ್ಲೋಸ್ ಇಂಟರ್ವಲ್ ಅದು ಬರೆದ್ರೂ ಕೂಡ ಇಲ್ಲಿ ಮಾರ್ಕ್ಸ್ ಕಟ್ ಆಗುತ್ತೆ. ಈ 3 ಸ್ಟೆಪ್ ಏನಪ್ಪ ಬಹಳನೇ ಇಂಪಾರ್ಟೆಂಟ್. ಎಸ್ ಮಕ್ಕಳೇ. ಇನ್ನು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಮೇಲೆ ವ್ಯಾಲ್ಯೂಮ್ ಆಫ್ ಕ್ಯೂಬ್ ರೇಟ್ ಅಪ್ರಾಕ್ಸಿಮೇಷನ್ ಇರತಕ್ಕಂಥ ಒಂದು ಕ್ವಶನ್ ಸ್ವಲ್ಪ ಕರೆಕ್ಟಾಗಿ ಸಾಲ್ವ್ ಮಾಡಿ. ಕೆಲವೊಂದು ಸ್ಥಾಯಿ ಏನಪ್ಪ ಈ ಡೆಲ್ಟಾ ಎಕ್ಸ್ ತಪ್ಪಾಗಿ ತಗೋ ಚಾನ್ಸಸ್ ಇರುತ್ತೆ. ಸೊ ಪ್ರಾಪರಾಗಿ ಬರೀರಿ, ಮಾರ್ಕ್ಸ್ ಏನಪ್ಪ ಚೆನ್ನಾಗಿ ಸಿಗುತ್ತೆ. ಎಸ್ ಮಕ್ಕಳೇ. ಇನ್ನು ಇಂಟಿಗ್ರೇಷನ್ ಮ್ಯಾಗ ಇರ್ತಕ್ಕಂಥ ಒಂದು ಕ್ವಶನ್, ಇಲ್ಲಿ ಸಬ್ಸ್ಟಿಟ್ಯೂಷನ್ ಬಹಳನೇ ಮ್ಯಾಟ್ರ್ ಆಗುತ್ತೆ. ಸೊ ಪುಟ್ಟಿ = tan √x ಇದೆ. ಸೊ ಡೆರಿವೇಟಿವ್ ಮಾಡ್ಕೊಳ್ಳಿ, ಸರಿ, ಯಾವುದೋ ಇಂಟಿಗ್ರೇಷನ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಈ ಥರ ಆನ್ಸರ್ ಬರುತ್ತೆ. ಇಲ್ಲಿ ಯಾವುದೇ ಥರ ತಪ್ಪು ಮಾಡಲಿಕ್ಕೆ ನಮಗೆ ಚಾನ್ಸ್ ಇಲ್ಲ ಫಾರ್ಮುಲಾ ಬಂದರೆ. ಆರ್ಡರ್ ಡಿಗ್ರಿ, ಸೊ ನೀಟಾಗಿ ಆರ್ಡರ್ ಏನು ಡಿಗ್ರಿ ಏನು ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಇನ್ನು ಮತ್ತೆ ಇಂಟಿಗ್ರೇಷನ್ಸ್ ಮೇಲೆ ಇದೆ, ಡಿಫ್ರೆಂಟಿಗೇಷನ್ಸ್ ಮೇಲೆ. ಸೊ 4 + 9x². ಓಕೆ, ಸೊ ಇದ್ರ ಮೇಲೆ ಪ್ರಾಪರಾಗಿ ಲಿಮಿಟ್ ಅಪ್ಲೈ ಮಾಡಿ. ಇದು ಬಹಳ ಇಂಪಾರ್ಟೆಂಟು. ಕೆಲವೊಮ್ಮೆ ಲಿಮಿಟ್ ರಾಂಗ್ ಅಪ್ಲೈ ಮಾಡಿದ್ರೆ ಆನ್ಸರ್ ರಾಂಗ್ ಬರುತ್ತೆ, 1 ಮಾರ್ಕ್ ಹೋಗಿಬಿಡುತ್ತೆ. ಈ ಕ್ವಶನ್ಸನ್ನು ನೀವು 2² + 3x² ಅಂತೂ ಬರೆದು ಮಾಡ್ಬೋದು. ಕೆಳಗೆ ಡಿನಾಮಿನೇಟರ್ನ 2² + 3x² ಅಂತ ಬರೆದಾಗ ಕೂಡ ನೀವು ಮಾಡಲಿಕ್ಕೆ ಚಾನ್ಸ್ ಇದೆ. ಸಿಂಪಲ್ಲಾಗಿ ಆನ್ಸರ್ ಬರುತ್ತೆ. ಎಸ್ ಮಕ್ಕಳೇ. ನೆಕ್ಸ್ಟ್ ಕ್ವಶನ್ ನಂಬರ್ 22 ನೋಡಿ. ವೆಕ್ಟರ್ಸ್ ಮೇಲೆ ಇರ್ತಕ್ಕಂಥ ಒಂದು ಕ್ವಶನು, ಏರಿಯಾ ಆಫ್ ಪ್ಯಾರಲೋಗ್ರಾಮ್. ವಾಟ್ ಇಸ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ವೆನ್ ಅಡ್ಜಸೆಂಟ್ ಸೈಡ್ಸ್ ಆರ್ ಗಿವನ್? ಸೊ ಮ್ಯಾಗ್ನಿಟ್ಯೂಡ್ ಆಫ್ a × b. ಫಸ್ಟ್ 1 ಮಾರ್ಕ್ಸ್ ಏನಪ್ಪ ಅಂದರೆ ಇದು ಕರೆಕ್ಟಾಗಿ ಈ ವೆಕ್ಟರ್ a × b ಕರೆಕ್ಟ್ ಇದ್ದರೆ 1 ಮಾರ್ಕು, ಅದರ ಮ್ಯಾಗ್ನಿಟ್ಯೂಡ್ ಆಫ್ a × b ಕರೆಕ್ಟ್ ಇದ್ದರೆ 1 ಮಾರ್ಕ್ಸ್. ಸೊ ಟೋಟಲಿ ಏನಪ್ಪ 2 ಮಾರ್ಕ್ಸ್ ಸಿಗುತ್ತೆ. ಇನ್ನು 21 ಎ ಇದೆ, ಬಿ ಇದೆ. ಸೊ ಇಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಬಗ್ಗೆ ಕೇಳಿದ್ದಾನೆ. 2 ಫಾರ್ಮ್, ವೆಕ್ಟರ್ ಫಾರ್ಮು ಮತ್ತು ಕಾರ್ಟೇಷನ್ ಫಾರ್ಮು. ಸ್ವಲ್ಪ ಈ ಥರ ಕ್ವಶನ್ಸ್ ಕೇಳಿದಾಗ ಬರೀಲಿಕ್ಕೆ ಟೈಮ್ ತೊಗೊಳುತ್ತೆ. ಈ ಥರ ಕ್ವಶನ್ಸ್ ಅವಾಯ್ಡ್ ಮಾಡೋದು ಬಹಳ ಬೆಟ್ರ್. ಇಲ್ಲಿ ನೋಡಿ ಇಷ್ಟೇ ಸ್ಟೆಪ್ ತೊಗೊಳುತ್ತೆ. 1 2 3 4 5 6 7 8 9 10 ಅರೌಂಡ್ 10 ಸ್ಟೆಪ್ಸ್ ಇದೆ. ಸೊ ಕೆಲವೊಂದು ಸಿಂಪಲ್ ಕ್ವಶನ್ಸ್ ಇಲ್ಲಿ ನೋಡಿ. ಸೊ ಕಡಿಮೆ ಟೈಮಲ್ಲೇ ಸಾಲ್ವ್ ಆಗುತ್ತೆ ಈ ಕ್ವಶನು. ಈ ಥರ ಕ್ವಶನ್ಸ್ ನೋಡಿ, ಇಲ್ಲಿ ಸ್ಟೆಪ್ಸ್ ತೊಗೊಂಡಿದೆ. ಯಾವ ಕ್ವಶನ್ಸು ನಿಮಗೆ ಸುಮಾರು ಬಹಳಷ್ಟು ಕ್ವಶನ್ಸ್ಗೆ ಆನ್ಸರ್ ಬರ್ತಿದ್ರೆ ಕಡಿಮೆ ಸ್ಟೆಪ್ಪಲ್ಲಿ ಎಕ್ಯುರೇಟಾಗಿ ಯಾವ್ದು ಬರೀತಾರಲ್ಲ ಅಂಥದನ್ನು ಪ್ರಿಫರ್ ಮಾಡಿ. ಟೈಮ್ ಯಾವಾಗಲೂ ಸೇವ್ ಮಾಡಲಿಕ್ಕೆ ನಾವು ಪ್ರಿಫರ್ ಮಾಡಬೇಕು. ರೈಟ್ ಮಕ್ಕಳೇ. ಎಸ್. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 26 ಅಂದರೆ ಇದು 3 ಮಾರ್ಕ್ಸ್ ಸ್ಟಾರ್ಟ್ ಆಗುತ್ತೆ. ITF ಮೇಲೆ ಇರ್ತಕ್ಕಂಥ ಒಂದು ಕ್ವಶನ್. ಇದು ಬಹಳ ಇಂಪಾರ್ಟೆಂಟ್. ಸಬ್ಸ್ಟಿಟ್ಯೂಷನ್ ಪುಟ್ x = tan θ ದೆನ್ θ = tan inverse x. ಸೊ ಕೆಲವೊಬ್ರಿಗೆ ಏನಪ್ಪ ಅಂದರೆ ಈ ರೂಟನ್ನು ಕಂಪ್ಲೀಟಾಗಿ -1 ಡ್ರ್ಯಾಗ್ ಮಾಡ್ತೀರಿ, ಇದು ತಪ್ಪು, ಸ್ವಲ್ಪ ನೋಡ್ಕೊಳ್ಳಿ. ಎಸ್ ಮಕ್ಕಳೇ. ಸೊ ಫಾರ್ಮುಲಾ ಅಪ್ಲೈ ಮಾಡಿ. θ/2 ಇದೆ. ಇಲ್ಲಿ θ/2 ಅಂದರೆ ನೀಟಾಗಿ ಬರೀಬೇಕು. ಇನ್ನು ಬರೀದಾನೆ 1/2. θ ಅಂದರೆ ಏನು ರೀ? ಇದು tan inverse x. ಸೊ ಹಾಫ್ tan inverse x ಇಸ್ ದ ಆನ್ಸರ್. ಇಲ್ಲಿ ಸಬ್ಸ್ಟಿಟ್ಯೂಷನ್ಗೆ 1 ಮಾರ್ಕ್ ಇರುತ್ತೆ. ಸೊ ಪ್ರಾಪರಾಗಿ ಏನಪ್ಪ ಅಂದರೆ ನೀವು ಲಾಸ್ಟಿಗೆ ಆನ್ಸರ್ಗೆ 1 ಮಾರ್ಕ್ಸ್ ಇರುತ್ತೆ. ಈ ಮಿಡಲ್ ಫಾರ್ಮುಲಾಸ್ಗೆ ಏನಪ್ಪ ಅಂದರೆ ನಾವು 1 ಮಾರ್ಕ್ಸನ್ನು ಅವಾಯ್ಡ್ ಮಾಡ್ತೀವಿ. ಎಸ್. ಇದು ಮ್ಯಾಟ್ರಿಕ್ಸ್ ಮೇಲೆ ಇರ್ತಕ್ಕಂಥ ಒಂದು ಪ್ರೂಫು. ಇದು 2 ಪಾರ್ಟಲ್ಲಿ ಪ್ರೂಫ್ ಆಗುತ್ತೆ. ಒಂದು ಫಸ್ಟ್ ಪಾರ್ಟ್ ಆದರೆ ಇನ್ನೊಂದು ಏನಪ್ಪ ಕನ್ವರ್ಸ್ ಪಾರ್ಟು. ಇವೆರಡನ್ನೂ ಪ್ರೂಫ್ ಮಾಡಿದರೆ ಮಾತ್ರ ಏನಪ್ಪ ಅಂದರೆ ನಮಗೆ 3 ಮಾರ್ಕ್ಸ್ ಸಿಗುತ್ತೆ. ಇನ್ನು ಡಿಫ್ರೆನ್ಷಿಯಲ್ ಮೇಲೆ ಒಂದು ಇರ್ತಕ್ಕಂಥ ಒಂದು ಕ್ವಶನ್ನು, ಫಂಕ್ಷನ್ ಟು ದ ಪವರ್ ಆಫ್ ಫಂಕ್ಷನ್ ಮೇಲೆ ಲಾಗ್ ಅಪ್ಲೈ ಮಾಡಿ ನೀಟಾಗಿ ಸಾಲ್ವ್ ಮಾಡಿದರೆ ಇಲ್ಲಿ ಕೂಡ ಮಾರ್ಕ್ಸ್ ಇದೆ. ನೋಡಿ ಯಾವ ಥರ ಆನ್ಸರ್ ಬರೀತಾರೆ ಅಂತ ಕರಿ. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಮ್ಯಾಕ್ಸಿಮಮ್ ಮಿನಿಮಲ್ ಇರ್ತಕ್ಕಂಥ ಒಂದು ಕ್ವಶನ್ ಇಲ್ಲಿ. ಸೊ ಬಹಳ ಇಂಪಾರ್ಟೆಂಟ್ ಅಂತಂದರೆ ನೀವು ಎಕ್ಸ್ ಮತ್ತು ವಾಯ್ಗೆ ಇದು ಪಿ ತೊಗೊಳ್ತಾರೆ, ಏನು ಸಮಸ್ಯೆ ಇಲ್ಲ. dp/dx = 0 ತೊಗೋತಾರೆ, ಏನು ಸಮಸ್ಯೆ ಇಲ್ಲ.
ಏನು ಮಿಸ್ ಮಾಡ್ತಾರೆ ಅಂದರೆ ಎಕ್ಸ್ ಮತ್ತು ವೈ ವ್ಯಾಲ್ಯೂವನ್ನು ಫೈನ್ ಮಾಡ್ತಾರೆ. ಬಹಳ ಸ್ಟೂಡೆಂಟ್ಸು ಮ್ಯಾಕ್ಸಿಮಾ ಅಂದಾಗೆ ಡಬಲ್ ಡೆರಿವೇಟಿವ್ ಲೆಸ್ ದ್ಯಾನ್ ಜೀರೋ ಅಂತ ಬರೀಬೇಕು, ಮಿನಿಮಾ ಅಂದಾಗೆ ಸೊ ಏನೋ ಗ್ರೇಟರ್ ದ್ಯಾನ್ ಜೀರೋ ಅಂತ ಬರೀಬೇಕು. ಇದನ್ನು ಕಂಪಲ್ಸರಿ ಚೆಕ್ ಮಾಡಲಿಕ್ಕೆ ಬೇಕು. ಭಾಳ ಜನ ಚೆಕ್ ಮಾಡೋಂಗಿಲ್ಲ, ಹೀಗಾಗಿ ಏನಪ್ಪ ನಿಮ್ಗೆ ಮಾರ್ಕ್ಸ್ ಹೋಗುತ್ತೆ. ಎಸ್ ಮಕ್ಕಳೇ, ಇನ್ನು ನೋಡಿ 31 ಏನೋ ಇಂಟಿಗ್ರೇಷನ್ ಮೇಲೆ ಇರ್ತಕ್ಕಂಥ ಒಂದು ಕ್ವಶನು ಪಾರ್ಷಿಯಲ್ ಫ್ರಾಕ್ಷನ್ ಮೇಲೆ, ರೈಟ್. ಎ ಮತ್ತು ಬಿ ವ್ಯಾಲ್ಯೂ ನೋಡಿ, ಎ ಬಿ ವ್ಯಾಲ್ಯೂ ಬಹಳ ಸಿಂಪಲ್ಲಾಗಿ ಫೈನ್ ಮಾಡಿದ್ದಾರೆ. ಇದನ್ನು ಎನ್ ಸಿ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ ಈ ಲಾಜಿಕ್, ಬಟ್ ಏನೋ ಸೊ ಯೂಸ್ವಲಿ ಕೆಲವು ಟೀಚರ್ಸ್ ಇದನ್ನ ಪ್ರಿಫರ್ ಮಾಡೋದು. ಒನ್ ಎಕ್ಸ್ ಈಕ್ವಲ್ ಟು 2 ಹೌ ಡು ಕ್ಯಾಲ್ಕುಲೇಟ್ ಎ, ಎಕ್ಸ್ ಈಕ್ವಲ್ ಟು -2 ಹಾಕಿ ಈ ಪಾರ್ಟಲ್ಲಿ ಮಾತ್ರ ಸಾಲ್ವ್ ಮಾಡ್ತಾರೆ. ಇಟ್ಸ್ ಅ ವೆರಿ ಟ್ರಿಕ್, ಒನ್ ಆಫ್ ದಿ ಈಸಿಯೆಸ್ಟ್ ಟ್ರಿಕ್. ಇದನ್ನ ಅಪ್ಲೈ ಮಾಡಿ ಸಾಲ್ವ್ ಮಾಡ್ತಕ್ಕಂಥ ಒಂದು ವಿಧಾನ. ಇಲ್ಲಿ ನಾವು ಯೂಸ್ವಲಿ ಮಕ್ಕಳಿಗೆ ಏನು ಹೇಳ್ಕೊಟ್ಟಿರ್ತೇವೆ ಅಂದರೆ ಕಂಪಲ್ಸರಿ ಇಲ್ಲಿ ನೀವು ಬ್ರಾಕೆಟ್ ಹಾಕಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಎರಡಕ್ಕೂ ಸಂಬಂಧಪಡುತ್ತೆ ಅಂತ ಹೇಳಿರ್ತೇವೆ. ಈ ಮಗು ಹಾಕಿಲ್ಲ, ಬಟ್ ಆದರೂ ಕೂಡ ಇನ್ಪರ್ ಅರ್ಲಿಯರ್ ಆನ್ಸರ್ ಬಹಳ ಕ್ಲಿಯರಾಗಿ ಬರೆದಿದ್ದಾನೆ. ಸೊ ಈ ಥರ ಎಲ್ಲ ಆನ್ಸರ್ ಕ್ಲಿಯರ್ ಇದ್ದಾಗ ಸಣ್ಣ ಪುಟ್ಟ ಮಿಸ್ಟೇಕ್ಸನ್ನು ಇವ್ಯಾಲ್ಯುವೇಟರ್ ಇಗ್ನೋರ್ ಮಾಡಿ ಮುಂದೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಎಸ್, ಸೊ ಮಕ್ಕಳೇ ನೋಡಿ, ಇದು 4 ಥರ ಕಾಣ್ತಾ ಇಲ್ಲ. ಇಟ್ಸ್ ಅಪಿಯರಿಂಗ್ ಲೈಕ್ ಯು. ಇಲ್ಲಿ 4 ನೋಡಿ, ಇಲ್ಲಿ 4 ನೋಡಿ, ಬಟ್ ಆದರೂ ಏನಪ್ಪ ಇವ್ಯಾಲ್ಯುವೇಟರ್ ಇಗ್ನೋರ್ ಮಾಡಿ ಅವ್ರಿಗೆ ಮಾರ್ಕ್ಸನ್ನು ಕೊಟ್ಟಿದ್ದಾರೆ, ರೈಟ್. ಇಲ್ಲಿ ಮಾಡ್ಯುಲಸ್ ಹಾಕೊಳ್ಳಿಕ್ಕೆ ಸಾಕಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಅವರು, ರೈಟ್. ಸೊ ಆನ್ಸರ್ ಕಂಪಲ್ಸರಿ ಏನಪ್ಪ ಅಂದರೆ ಇದೇ ಫಾರ್ಮೆಟಲ್ಲೇ ಇರಬೇಕು. ಎಸ್ ಮಕ್ಕಳೇ, ಇನ್ನು ನೆಕ್ಸ್ಟ್ ನೋಡಿ, e⁻2x sin x. ಈ ಕ್ವಶನ್ ಟ್ರಿಕ್ಕಿ ಕ್ವಶನು. ಇದನ್ನು ಅಟೆಂಪ್ಟ್ ಮಾಡಿದಾರೆ ಅಂದಮೇಲೆ ಡೆಫಿನೆಟ್ಲಿ ಅವ್ರಿಗೆ 100ಕ್ಕೆ 100 ಹೋಗುತ್ತೆ ಅಂತ ಅರ್ಥ. ಯೂಸ್ವಲಿ ಇಂಥ ಕ್ವಶನ್ ಭಾಳಷ್ಟು ಮಕ್ಕಳು ಏನಪ್ಪ ಬಿಟ್ಬಿಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಎಸ್, ಸೊ ನೆಕ್ಸ್ಟು ಇದು ಕೂಡ ಏನೋ ಡಿಫರೆನ್ಷಿಯಲ್ ಈಕ್ವೇಷನ್ ಮ್ಯಾಗಿರ್ತಕ್ಕಂಥ ಒಂದು ಕ್ವಶನು. ಇದಕ್ಕೆ ರಫ್ ಡೈಗ್ರಾಮ್ ಏನಪ್ಪ ಬಹಳಷ್ಟು ಇಂಪಾರ್ಟೆಂಟು. ಶುಡ್ ಡ್ರಾ ಸಮ್ ರಫ್ ಡೈಗ್ರಾಮ್. ಸ್ಕೇಲ್ ಸಂಬಂಧಪಡಂಗಿಲ್ಲ, ಆನ್ಸರ್ಸನ್ನು ಸೊ ಬರ್ಕೊಡಿ. ನೋಡಿ ಆನ್ಸರ್ಸ್ ನೀಟಾಗಿದ್ದಾವೆ ಇಲ್ಲಿ. ಇನ್ನು ವೆಕ್ಟರ್ಸ್ ಮೇಲಿರ್ತಕ್ಕಂಥ ಒಂದು 3 ಮಾರ್ಕ್ಸ್ ಕ್ವಶನ್ಸು, ರೈಟ್. ಈ ವೆಕ್ಟರ್ ಎ ಬಿ ಸಿ 0 ಇದೆ, ಫೈಂಡ್ ದ ವ್ಯಾಲ್ಯೂ ಆಫ್ ಮ್ಯೂ. ಸಿಂಪಲ್ ಫಾರ್ಮುಲಾ ಅಪ್ಲೈ ಮಾಡಿ ಆನ್ಸರ್ ಮಾಡಿದ್ದಾರೆ. ಸೊ -21/2 ಇದೆ. ಸೊ ಈಸಿಯೆಸ್ಟ್ ವೇ ಆಫ್ ರೈಟಿಂಗ್. ಇಲ್ಲಿ ಹ್ಯಾಂಡ್ ರೈಟಿಂಗ್ ನೀಟಿಲ್ಲ, ಬಟ್ ಅವರು ಬರ್ತಕ್ಕಂಥ ಪ್ರತಿಯೊಂದು ಆನ್ಸರ್ ಕೂಡ ಎಕ್ಸಾಕ್ಟಾಗಿ ಎಕ್ಯುರೇಟ್ ಆಗಿದ್ದಾವೆ. ಎ ಬಿ ಎ ಸಿ ಇ ಡಿ ಅಂದರೆ ಕೋಪ್ಲಿನಾರ್ ಮೇಲೆ ಇದೆ. ಸೊ ಯು ನೀಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಒನ್ ಅನ್ನೋನ್ ವ್ಯಾಲ್ಯೂ. ಕೆಲವೊಂದು ಸಹ ಇಲ್ಲಿ ಎಕ್ಸ್ ಹೇಳಿರ್ತಾರೆ, ಲ್ಯಾಂಬ್ಡಾ ಹೇಳಿರ್ತಾರೆ. ಮೇಕ್ ಶ್ಯೂರ್ ಇದು ಡಿಟರ್ಮಿನೆಂಟ್ ಅಂತ ಹಾಕ್ಕೊಳ್ರಿ. ಯಾವುದೇ ಕಾರಣಕ್ಕೆ ಏನಪ್ಪ ಅಂದರೆ ಮ್ಯಾಟ್ರಿಕ್ಸ್ ಸಿಂಬೋಲನ್ನು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ, ರೈಟ್. ಎಸ್ ಮಕ್ಕಳೇ, ಸೊ ವೆನ್ ದೇ ಸೆಡ್ ಕೋಪ್ಲಿನಾರ್ ಯು ಟೇಕ್ ದಿಸ್ ಇಸ್ ಈಕ್ವಲ್ ಟು 0. ಕೆಲವೊಬ್ಬರಿಂದ ಈಕ್ವಲ್ ಟು 0 ತೊಗೊಳಂಗಿಲ್ಲ, ಲಾಸ್ಟಿಗೆ 0 ತೊಗೊಂಡ್ಬಿಡ್ತಾರೆ. ಸೊ ವೆನ್ ದೇ ಸೆಡ್ ದೇ ಆರ್ ಕೋಪ್ಲಿನಾರ್ ಟೇಕ್ ಡಿಟರ್ಮಿನೆಂಟ್ ಈಕ್ವಲ್ ಟು 0. ಎಸ್, ಇದು ನೋಡಿ ಡಿಫರೆನ್ಸಿಯೇಷನ್ ಆಫ್ ಒನ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಅನದರ್. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು 3 ಇಂದ 4 ಕ್ವಶನ್ ಮಾತ್ರ ಇದಾವೆ ರೀ. ಇದರ ಮೇಲೆ ಯು ವಿತ್ ಒಂದು du/dv ಮಾಡ್ಕೊಂಡು, ಆಮೇಲೆ du/dx ಮಾಡ್ಕೊಂಡು, dv/dx ಮಾಡ್ಕೊಂಡು, ದೇರ್ ಆಫ್ಟರ್ ಯು ಕ್ಯಾಲ್ಕುಲೇಟ್ du/dv. ಎಸ್ ಮಕ್ಕಳೇ, ಇನ್ನು 5 ಮಾರ್ಕ್ಸ್ ಕ್ವಶನ್ ನಂಬರ್ 39ಇಂದ. ಸೊ ನೋಡಿ 5 ಮಾರ್ಕ್ಸ್ಗೆ ಯೂಸ್ವಲಿ ಏನಪ್ಪ ನಾವು 1-1ಗೆ 2 ಮಾರ್ಕ್ಸ್ ಅಲಾಟ್ ಮಾಡ್ತೀವಿ, ಆನ್ ಟುಗೆ 2 ಮಾರ್ಕ್ಸ್ ಅಲಾಟ್ ಮಾಡ್ತೀವಿ, ಇನ್ವರ್ಸ್ಗೆ 2 ಮಾರ್ಕ್ಸ್ ಅಲಾಟ್ ಮಾಡ್ತೀವಿ. ಈ ಸ್ಟೂಡೆಂಟ್ ಏನಪ್ಪ ಅಂದರೆ ನೀವು ನೋಡ್ಬೋದು 1-1 ಕರೆಕ್ಟಾಗಿ ಸಾಲ್ವ್ ಮಾಡಿದ್ದಾರೆ, ಬಟ್ ಆನ್ ಟುಗೆ 1 ಮಾರ್ಕ್ಸನ್ನು ಇವ್ಯಾಲ್ಯುವೇಟರ್ ಅಸೈನ್ ಮಾಡಿದ್ದಾರೆ. ಸೊ ಇದಕ್ಕೆ ಎಕ್ಸ್ಟ್ರಾ ಕೊಟ್ಕೊಂಡಿದ್ದಾರೆ ಅವರು. ಯಾಕಂತಂದರೆ ಈ ಪಾರ್ಟಲ್ಲಿ ಸ್ವಲ್ಪ ಇನ್ವರ್ಸನ್ನು ರಾಂಗ್ ಆಗಿ ಮಾಡಿದ್ದಾರೆ. ಇನ್ವರ್ಸ್ ಪಾರ್ಟು ರಾಂಗ್ ಇದೆ. ಸೊ ಗಿವನ್ ಫಂಕ್ಷನ್ ಈಸ್ ಆನ್ ಟು ಬೈಸೆಕ್ಟಿವ್, ಓಕೆ ರೈಟ್. ಇದು ಕರೆಕ್ಟು, ಬಟ್ ಇನ್ವರ್ಸ್ ಅಷ್ಟು ಪ್ರಾಪರಾಗಿ ಬರೆದಿಲ್ಲ ಅವರು, ಹೀಗಾಗಿ ಅವ್ರಿಗೆ ಮಾರ್ಕ್ಸ್ ಹೋಗಿದೆ, ರೈಟ್. ಇಲ್ಲಿ -4 ಇದೆ, ರಾಂಗ್ ತಪ್ಪು ಬರೆದಿದ್ದಾರೆ ಇದನ್ನು. ಸೊ ಆ್ಯಕ್ಚುಲಿ -4 ಬರೋಂಗಿಲ್ಲ ಈ ಪಾರ್ಟ್. ಇಲ್ಲಿ ರಾಂಗ್ ಆದ ಸಂಬಂಧ ಏನಪ್ಪ, ಇದಕ್ಕೆ ಮಾತ್ರ ಈ ಸ್ಟೆಪ್ಪಿಗೆ ಇಲ್ಲಿ ಮಾತ್ರ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇದಕ್ಕೆ ಅವರು ಎಕ್ಸ್ಟ್ರಾ ಮುಂದೆ ಒಂದು ಬರೆದಿರ್ಬೋದು ಜಾಸ್ತಿ ಕ್ವಶನ್ಸನ್ನು. ರಾಂಗ್ ಆಗಿದೆ ಅಂದರೆ 5 ಮಾರ್ಕ್ಸಲ್ಲಿ ಮೊದಲನೇ ಕ್ವಶನ್ ಏನಪ್ಪ ಅಂದರೆ 5ಗೆ 5 ಬಂದಿಲ್ಲ, ಅವ್ರು ಕೊಟ್ಟಿರೋದು 3 ಮಾರ್ಕ್ಸ್. ಓಕೆ, ಇನ್ನು ನೋಡಿ y = tan - x ಹೋಲ್ ಸ್ಕ್ವೇರ್ ಮೇಲೆ ಇರ್ತಕ್ಕಂಥ ಒಂದು ಕ್ವಶನು. ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನು. ಭಾಳ ಸ್ಟೂಡೆಂಟ್ಸ್ ಏನಪ್ಪ ಅಂದ್ರೆ ಈ ಟರ್ಮನ್ನು ರೈಟ್ ಸೈಡ್ ಮೂವ್ ಮಾಡಿದಾಗ LHS ಮೂವ್ ಮಾಡಿದಾಗ ಇಲ್ಲಿ ಬ್ರಾಕೆಟ್ ಹಾಕೋಂಗಿಲ್ಲ, ಭಾಳ ಇಂಪಾರ್ಟೆಂಟ್. ಇನ್ನೊಂದು ನೋಡಿ, ಇದು y² ಗಟ್ಟಲೆ ಕಾಣಂಗಿಲ್ಲ. ಇವರು ಬರೆದಿದ್ದು ನೋಡಿ, ಇದು ಸ್ಕ್ವೇರು ಕಾಣಂಗಿಲ್ಲ, ಪ್ರಾಪರ್ ಈಕ್ವಲ್ ಇಲ್ಲ. ಸ್ಕ್ಯಾನಿಂಗ್ ಪ್ರಾಬ್ಲಮ್ ಅಲ್ಲ, ಬಟ್ ಅವ್ರು ಬರೆದಿದ್ದ ಆ ಥರ ಬರೆದಿದ್ದಾರೆ ಇಲ್ಲಿ. ಬಟ್ ಆದರೂ ಕೂಡ ಅರ್ಲಿಯರ್ ಆನ್ಸರ್ ಕರೆಕ್ಟ್ ಇದ್ದಾವೆ ಅನ್ನೋ ಉದ್ದೇಶಕ್ಕೋಸ್ಕರ ಇವ್ಯಾಲ್ಯುವೇಟರ್ ಮಾರ್ಕ್ಸನ್ನು ಅವಾಯ್ಡ್ ಮಾಡ್ತಾರೆ ಅಷ್ಟೇ. ಎಸ್ ಮಕ್ಕಳೇ, ನೆಕ್ಸ್ಟ್ ಇದು ರೇಟ್ ಮೆಜರ್ಮೆಂಟ್ ಇರ್ತಕ್ಕಂಥ ಒಂದು ಕ್ವಶನು, ರೈಟ್. ಈಗಾಗಲೇ ನಿಮ್ಗೆ ಗೊತ್ತಿದೆ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಡಿಕ್ರೀಸಿಂಗ್ ಅಂತಿದ್ದಾಗ ನೀವು ಮೈನಸ್ ತೊಗೋಬೇಕು. ಇದನ್ನೇನಾದರೂ ನೀವು ಮರೆತರೆ ದ ಎಂಟೈರ್ ಆನ್ಸರ್ ಗೋಸ್ ರಾಂಗ್, ಪೂರ್ತಿ ತಪ್ಪಾಗಿಬಿಡುತ್ತೆ, ರೈಟ್. ಓಕೆ, ಇನ್ನು ಡಿಫರೆನ್ಷಿಯಲ್ ಈಕ್ವೇಷನ್ ಮ್ಯಾಗಿರ್ತಕ್ಕಂಥ ಒಂದು ಕ್ವಶನು.
ಪಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಪ್ರಾಪರಾಗಿ ಕ್ಯೂ ಇದೆ, ಆಮೇಲೆ ಐ ಎಫ್ ಅನ್ನು ಸಾಲ್ವ್ ಮಾಡಿದ್ದಾರೆ, ಜನರಲ್ ಸೊಲ್ಯೂಷನ್ಸ್ ಇದೆ. ಸೊ ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಇಲ್ಲ, ಜನರಲ್ ಸೊಲ್ಯೂಷನ್ ಮೇಲೆ ಇರ್ತಕ್ಕಂಥ ಒಂದು ಕ್ವಶನ್ ನೀಟಾಗಿ ಸಾಲ್ವ್ ಮಾಡಿದ್ದಾರೆ. ಆಮೇಲೆ 3D ಪ್ರೂಫ್, ಇದು ಬಹಳನೇ ಇಂಪಾರ್ಟೆಂಟು. ಸೊ ಈ ಥರ ಇದ್ದಾಗ ಇಲ್ಲಿ ಆ್ಯರೋ ಮಾರ್ಕ್ ಏನಿದ್ದಾವಲ್ಲ ಮಕ್ಕಳೇ, ಇದು ಬಹಳ ಇಂಪಾರ್ಟೆಂಟ್. 3Dಯಲ್ಲಿ ರಾಂಗ್ ಡಯಾಗ್ರಾಮ್, ಏನೋ ವಿತೌಟ್ ಡಯಾಗ್ರಾಮ್ ಕರಿಂಗ್ 0 ಮಾರ್ಕ್ಸ್. ಇವರು ಸ್ಕೇಲ್ ಯೂಸ್ ಮಾಡಿಲ್ಲ, ನೀವು ಅಬ್ಸರ್ವ್ ಮಾಡ್ಬೋದು, ಡ್ರಾಯಿಂಗ್ ಸ್ಕೇಲ್ ಯೂಸ್ ಮಾಡಿಲ್ಲ, ರಫ್ ಡಯಾಗ್ರಾಮ್ ಇದೆ ವಿಚ್ ಇಸ್ ನಾಟ್ ಸಬ್ಜೆಕ್ಟ್ ಟು ಸ್ಕೇಲ್. ಬಟ್ ಆದರೂ ಕೂಡ ಏನಪ್ಪ ಅಂದ್ರೆ ಅವ್ರಿಗೆ 5 ಅಂಕಗಳನ್ನು ಕೊಟ್ಟಿದ್ದಾರೆ. ಓಕೆ, ಸೊ ನೋಡಿ ಮಕ್ಕಳೇ, ಎಕ್ಸ್ಪ್ಲನೇಷನ್ ಇದೆ, ರೈಟ್. ವೆಕ್ಟರ್ ಫಾರ್ಮ್ ನೀಟಾಗಿದೆ, ಕಾರ್ಟೇಷನ್ ಫಾರ್ಮ್ ಕೂಡ ಏನಪ್ಪ ನೀಟಾಗಿ ಆನ್ಸರ್ ತೊಗೊಂಡಿದ್ದಾರೆ ಅವರು. ಹೀಗಾಗಿ ಯಾವುದೇ ಸಮಸ್ಯೆ ಇಲ್ಲ 5 ಕೊಡಲಿಕ್ಕೆ. ಓಕೆ, ಇದು 3+2 ಇಂಟಿಗ್ರೇಷನ್ ಪ್ರೂಫ್ ಕರೆಕ್ಟ್ ಇದೆ, ಪ್ರಾಬ್ಲಮ್ ಕೂಡ ಕರೆಕ್ಟ್ ಇದೆ. ಹೀಗಾಗಿ ಇವರಿಗೆ 5 ಮಾರ್ಕ್ಸ್ ಸಿಕ್ಕಿದೆ. ಇನ್ನು LPP ಮೇಲೆ ಇರ್ತಕ್ಕಂಥ ಒಂದು ಕ್ವಶನ್ನು 50 ಕನ್ಸ್ಟೆಂಟ್ಸ್ ಇದ್ದಾವೆ, ನೀಟಾಗಿ ರೈಟ್ ಅಪ್ ಪಾರ್ಟ್ ಮಾಡಿದ್ದಾರೆ. ಓಕೆ, ಈ ಕರೆಕ್ಟಾಗಿ ಎಲ್ಲ ವ್ಯಾಲ್ಯೂಸ್ ಕೂಡ ಕರೆಕ್ಟ್ ಇದ್ದಾವೆ. ಸೊ 1 2 3 4 5 6 ಎಲ್ಲ ಆನ್ಸರ್ ಕೂಡ ಕರೆಕ್ಟ್ ಇದ್ದಾವೆ. ಮ್ಯಾಕ್ಸಿಮಮ್ಮು ಮಿನಿಮಮ್ಮು ಮಾರ್ಕ್ ಮಾಡಿದ್ದಾರೆ. ಹೀಗಾಗಿ 6 ಮಾರ್ಕ್ಸ್ ಏನಪ್ಪ ಸಿಕ್ಕಿದೆ. ಈ ಕನ್ಕ್ಲೂಷನ್ ಬರೀದು ಬಹಳ ಇಂಪಾರ್ಟೆಂಟ್. ಈ ಬಾಕ್ಸಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಬರೀಕ್ಕಿಂತ ಅದನ್ನೂ ಬರೀರಿ. ಲಾಸ್ಟಿಗೆ ಏನಪ್ಪ ಅಂದರೆ ಈ ಕನ್ಕ್ಲೂಷನ್ ಪಾರ್ಟ್ ಬಹಳನೇ ಇಂಪಾರ್ಟೆಂಟ್. ಯಾವ ಪಾಯಿಂಟ್ಗೆ ಮ್ಯಾಕ್ಸಿಮ ಇದೆ, ಯಾವ ಪಾಯಿಂಟ್ಗೆ ಮಿನಿಮ ಇದೆ. ಇನ್ನು 4 ಮಾರ್ಕ್ಸ್ ಕ್ವಶನ್ ನೋಡಿ. ಈ ಕ್ವಶನ್ದಲ್ಲಿ ಬಹಳ ಸ್ಟೂಡೆಂಟ್ಸ್ ಏನಪ್ಪ ತಪ್ಪಾಗಿ ಬರೋ ಚಾನ್ಸ್ ಇರುತ್ತೆ. ಸೊ ಇವರು ಏನೋ ಒಂದೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಒಂದೊಂದು ಥರ ಆನ್ಸರ್ನ ಬರೀತಾರೆ. ಸೊ ನೀವು ಯಾವುದೇ ಥರ ಬರೆದ್ರೂ ಕರೆಕ್ಟಾಗಿರುತ್ತೆ, ಬಟ್ ಚೆನ್ನಾಗಿರ್ತಕ್ಕಂಥ ಆನ್ಸರ್ನ ಬರೀರಿ. ಇಲ್ಲಿ ನೋಡಿ, ಸ್ವಲ್ಪ ಸ್ಕ್ರ್ಯಾಚಸನ್ನು ಮಾಡಿದ್ದಾರೆ. ಯೂಸ್ವಲಿ ಕೆಲವೊಬ್ರಿಗೆ ಏನಪ್ಪ ಈ ಥರ ಯಾರೋ 35 ಅರೌಂಡ್ 40 50 ಈ ಥರ ಮಾರ್ಕ್ಸ್ ತಗೋ ಸ್ಟೂಡೆಂಟ್ ಇದ್ದಾರೆ. ಇವ್ಯಾಲ್ಯುವೇಟರ್ 4 ಕೊಡೋಂಗಿಲ್ಲ, ಎಲ್ಲೋ ಒಂದು ಮಾರ್ಕ್ಸ್ ಕಟ್ ಮಾಡಿ 3 ಹಾಕಿಬಿಡ್ತಾರೆ ಯೂಸ್ವಲಿ. ಸೊ ಕೆಲವೊಂದು ಸಹ ಏನಪ್ಪ, ಸೊ ಇಟ್ ಡಿಪೆಂಡ್ಸ್ ಆ ಮೂಮೆಂಟಲ್ಲಿ, ಆ ಟೈಮು, ಮೂಡು, ಇವ್ಯಾಲ್ಯುವೇಟರ್ ಮೈಂಡ್ ಸೆಟ್ಟು, ಅದ್ರ ಎಲ್ಲರ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ, ಸೊ ಕರೆಕ್ಟಾಗಿ ಬರೀತಾರೆ. ಇಲ್ಲಿ ಯಾವ ಥರ ಸ್ಕ್ರ್ಯಾಚ್ ಮಾಡಿರ್ಬೋದು ಕರೆ, ಬಟ್ ಆನ್ಸರ್ ಕರೆಕ್ಟಾಗಿ ಇದೆ. ಸೊ ನೋಡಿ, ಇದು 2 ಅಷ್ಟು ಪ್ರಾಪರಾಗಿ ಕಾಣ್ತಾ ಇಲ್ಲ, ಅದನ್ನೆಲ್ಲ ಇಗ್ನೋರ್ ಮಾಡಿದ್ದಾರೆ. ಓಕೆ, 2 ನಡೆಯುತ್ತೆ, ಎಲ್ಲ ಬರೀತಾರೆ, ನಡೆಯುತ್ತೆ, ರೈಟ್. ಸೊ ಆನ್ಸರ್ 6 ಅಂತ ಲಾಸ್ಟಿಗೆ ಕರೆಕ್ಟಾಗಿದೆ. ಆದರೆ ಇಲ್ಲಿ ಲಾಸ್ಟಿಗೆ ಏನಪ್ಪ ಸ್ವಲ್ಪ ಸ್ಕ್ರ್ಯಾಚಸ್ ಮಾಡಿರೋದು, ಬಟ್ ಕಂಟೆಂಟ್ ಕರೆಕ್ಟ್ ಇದೆ. ಹೀಗಾಗಿ ಆನ್ಸರ್ 4 ಸಿಕ್ಕಿದೆ ಅವ್ರಿಗೆ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕ್ವಶನ್ ಬರೆದಿದ್ದಾರೆ, ಸ್ವಲ್ಪ ಸ್ಮಾರ್ಟಾಗಿ. ಅಂದರೆ ಎಲ್ಲ ಮುಗಿದ ಮೇಲೆ 2 ಮಾರ್ಕ್ಸಲ್ಲಿ 1-2 ಕ್ವಶನ್ ಎಕ್ಸ್ಟ್ರಾ, 3 ಮಾರ್ಕ್ಸಲ್ಲಿ 1-2 ಕ್ವಶನ್, 1-2 ಕ್ವಶನ್ ಸಾಧ್ಯ ಆದರೆ 5 ಮಾರ್ಕ್ಸಲ್ಲಿ 1 ಕ್ವಶನ್ ಈ ಎಕ್ಸ್ಟ್ರಾ ಬರೀಬೇಕು. ಕೆಲವೊಮ್ಮೆ ಏನಾದರೂ ನೋಡಿ, ಈ ಸ್ಟೂಡೆಂಟ್ ಏನಪ್ಪ ಅಂದ್ರೆ ಫಂಕ್ಷನ್ಸ್ ಮೇಲೆ 5 ಮಾರ್ಕ್ಸ್ ಕ್ವಶನ್ ತಪ್ಪಾಗಿತ್ತು, ಎಕ್ಸ್ಟ್ರಾ ಬರೆದಿದ್ದ. ಹೀಗಾಗಿ ಏನಪ್ಪ ಅಂದ್ರೆ ಅವ್ನಿಗೆ ಔಟ್ ಆಫ್ ಔಟ್ ತೊಗೊಳ್ಳಿಕ್ಕೆ ಸಾಧ್ಯ ಆಗಿದೆ. 21 2 ಮಾರ್ಕ್ಸ್ ಕ್ವಶನ್ನು ಎಕ್ಸ್ಟ್ರಾ ಇದೆ, ಫೈನ್. ಸೊ 3 ಮಾರ್ಕ್ಸ್ ಕ್ವಶನ್ನು ಇಲ್ಲಿ ಕೂಡ ಏನಪ್ಪ ಎಕ್ಸ್ಟ್ರಾ ಬರೆದಿದ್ದಾನೆ, ವೆರಿ ಗುಡ್. ರಿಲೇಷನ್ ಮತ್ತು ಫಂಕ್ಷನ್ ಮೇಲೆ 5 ಮಾರ್ಕ್ಸ್ ಕ್ವಶನ್ ನೋಡಿ. 41 ಡಿಟರ್ಮಿನೆಂಟ್ ಮೇಲೆ ಎಕ್ಸ್ಟ್ರಾ ಮಾಡಿದ್ದಾರೆ ನೋಡಿ, 5 ನೋಡಿ. ನೀವು ನೋಡ್ಬೋದು, ಈ ಸ್ಕ್ರ್ಯಾಚಸ್ ಇದೆ ನೋಡಿ, ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಇಲ್ಲಿ 2 ಸ್ಕ್ರ್ಯಾಚಸ್ ಇದೆ, ಇಲ್ಲಿ ಸ್ಕ್ರ್ಯಾಚಸ್ ಇದೆ, ಇಗ್ನೋರ್ ಮಾಡಿದ್ದಾರೆ. ಡಿಟರ್ಮಿನೆಂಟ್ ಆಫ್ ಏನು ನೋಡಿ, ಎಟ್ಟೆಲ್ಲ ಸ್ಕ್ರ್ಯಾಚಸ್ ಇದೆ, ಲಾಸ್ಟಿಂಗ್ ಮಾಡಿದ್ದಾರೆ. ಇದೆಲ್ಲ ಮ್ಯಾಟ್ರ್ ಆಗಂಗಿಲ್ಲ. ಔಟ್ ಆಫ್ ಔಟ್ ತೊಗೊಂಡ್ರು ಈ ಥರ ಸ್ಕ್ರ್ಯಾಚ್ ಕೂಡ ಮಾಡ್ತಾರೆ. ಇದು ಯಾವುದು ಮ್ಯಾಟ್ರ್ ಆಗಂಗಿಲ್ಲ. ಕೆಲವೊಬ್ರು ಅನ್ಕೊಂಡ್ಬಿಡ್ತಾರೆ, ನಾನು ಏನಾರು ಸ್ಕ್ರ್ಯಾಚ್ ಮಾಡಿದ್ರೆ, ಏನಾರು ಮಾಡಿದ್ರೆ ಅದನ್ನು ಮಾರ್ಕ್ಸ್ ಕೊಡೋಂಗಿಲ್ಲೇನೋ ಅಂತ ಕೇಳಿ. ಆ ಥರ ಏನೂ ಇರೋಂಗಿಲ್ಲ ಮಕ್ಕಳೇ. ನೀವು ಬರೆದಂಥ ಆನ್ಸರ್ ಅದು ಎಲ್ಲೇ ಇರಲಿ, ಕರೆಕ್ಟಾಗಿ ಯಾವುದೋ ಒಂದು ಮೂಲೆ ಇರಲಿ, ಅದನ್ನು ಇವ್ಯಾಲ್ಯುವೇಟ್ರ್ ಹೋಗಿ ಏನಪ್ಪ ಚೆಕ್ ಮಾಡ್ತಾರೆ. ಅದ್ರ ಬಗ್ಗೆ ಯಾವುದೇ ಥರ ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇರೋಂಗಿಲ್ಲ. ಸೊ ನೋಡಿ, ಇಲ್ಲಿ ಎಕ್ಸ್ಟ್ರಾ ಅವರು ಬರೆದಿದ್ದಾರೆ. ಹೀಗಾಗಿ ಏನಪ್ಪ ಬೋನಸ್ ಮಾರ್ಕ್ಸ್ ಸಿಕ್ಕಿದೆ. ಸೊ ಫಾರ್ಮುಲಾ ನೋಡಿ, A ಇನ್ವರ್ಸ್ X = A ಇನ್ವರ್ಸ್ B. ಅಷ್ಟು ನೀಟಾಗಿ ಬರೋದಿಲ್ಲ, ಸ್ವಲ್ಪ ಬ್ರಾಕೆಟ್ ಹಾಕಬೇಕು, ಹೌದಾ, ಈಕ್ವಲ್. ಓಕೆ, ಫೈನ್, ಎವ್ರಿಥಿಂಗ್ ಓಕೆ. ಬಿಗಿನಿಂಗಿಂದ ಎಂಡ್ವರೆಗೂ ಏನಪ್ಪ ಓಕೆ ಚೆನ್ನಾಗಿ ಬರೆದಿದ್ದಾರೆ ಅಂತ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಕ್ವಶನ್ ನೋಡಿ, 3 ಮಾರ್ಕ್ಸ್ ಲಾಸ್ಟಿಗೆ ಬರೆದಿರೋದು, ಯಾವುದು ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ಸ್ ಮೇಲೆ. ಕಡಿಮೆ ಸ್ಟೆಪ್ಸಲ್ಲೇ ಬಂದಿದೆ ಆನ್ಸರ್, ಫೈನ್. ಸೊ ಇದು ಏನಪ್ಪ ಅಂದರೆ ಇದು ಗ್ರಾಫು, ಅವ್ರು ಮಾಡಿದಂಥ ಗ್ರಾಫ್ ಲಾಸ್ಟಿಗೆ ಹಾಕಿದ್ದಾರೆ. ಇದು ಔಟ್ ಆಫ್ ಔಟ್ ತೊಗೊಂಡಂಥ ವಿದ್ಯಾರ್ಥಿಯ ಒಂದು ಉತ್ತರ ಪತ್ರಿಕೆಯ ಅನಲೈಸಿಸ್. ನೀವು ಕೂಡ ಏನಪ್ಪ ಅಂದರೆ ಈ ವರ್ಷ ಸಾಕಷ್ಟು ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಇದ್ರ ಕುರಿತು ನಿಮಗೇನಾದರೂ ಮಾಹಿತಿ ಬೇಕಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು, ಬೈ ಬೈ. ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.